ಪ್ರಧಾನಿ ಬಳಿಕ ಉಗ್ರರ ವಿರುದ್ಧ ಗುಡುಗಿದ ಗೃಹ ಸಚಿವ, ನಾವು ಒಬ್ಬರನ್ನು ಬಿಡುವುದಿಲ್ಲ, ಕಠಿಣವಾಗಿ ಶಿಕ್ಷಿಸುತ್ತೇವೆ. ಇದು ನರೇಂದ್ರ ಮೋದಿ ಸರ್ಕಾರ, ಮರೆಯಬೇಡಿ. ಭಯೋತ್ಪಾದಕರಿಗೆ ಮೊದಲ ಬಾರಿ ಬಹಿರಂಗವಾಗಿ ಅಮಿತ್ ಶಾ ವಾರ್ನ್ ಏನು? ಪಹಲ್ಗಾಮ್ ದಾಳಿಯ ಬಳಿಕ ಭಯೋತ್ಪಾದಕರಿಗೆ ನೇರವಾಗಿ ಎಚ್ಚರಿಕೆ ನೀಡಿ ಪ್ರಧಾನಿ ಒಬ್ಬೊಬ್ಬರನ್ನ ಬಿಡುವುದಿಲ್ಲ, ಹುಡುಕಿ ಮಟ್ಟ ಹಾಕುತ್ತೇವೆ ಎಂದು ಜಾಗತಿಕ ಸಂದೇಶ ತಲುಪುವಂತೆ ಗುಡುಗಿದ್ದರು. ಆದರೆ ಇದಾದ ಬಳಿಕ ಕೇವಲ ಪತ್ರಿಕಾ ಹೇಳಿಕೆ ಹಾಗೂ ಸಭೆಗಳಲ್ಲಿ ನಿರತರಾಗಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೀಗ ಬಹಿರಂಗವಾಗಿ ಮೊಟ್ಟಮೊದಲ ಬಾರಿಗೆ ಭಯೋತ್ಪಾದಕರ ವಿರುದ್ಧ ಸಿಡಿದೆದ್ದಿದ್ದಾರೆ. ನವದೆಹಲಿಯಲ್ಲಿಂದು ಮಾತನಾಡಿರುವ ಅವರು, ಗುಂಡಿನ ದಾಳಿಯನ್ನ ನಡೆಸಿ ಅಮಾಯಕರನ್ನು ಕೊಲ್ಲುವ ಹೇಡಿತನದ ಕೃತ್ಯದಿಂದ ದೊಡ್ಡ ಗೆಲುವನ್ನ ಪಡೆದಿದ್ದೇವೆ ಎಂದು ತಿಳಿದಿರುವ ಭಯೋತ್ಪಾದಕರು ಇದು ನರೇಂದ್ರ ಮೋದಿ ಸರ್ಕಾರ ಎನ್ನುವುದನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಲ್ಲಿ ಯಾರನ್ನೂ ಹಾಗೆ ಬಿಡೋದಿಲ್ಲ. ನಮ್ಮ ದೇಶಕ್ಕೆ ಹಾಗೂ ನನ್ನ ಜನರಿಗೆ ಆಗಿರುವ ಹಾನಿಗೆ ನಾವು ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ. ದೇಶದಲ್ಲಿರುವ ಯಾವೊಬ್ಬ ಭಯೋತ್ಪಾದಕನನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಒಬ್ಬೊಬ್ಬರನ್ನು ಮಟ್ಟ ಹಾಕುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಭಯೋತ್ಪಾದನೆ ಬುಡ ಸಮೇತ ಕಿತ್ತು ಹಾಕ್ತೀವಿ. ನಮ್ಮ ದೇಶದ ಎಲ್ಲೇ ಇರಲಿ, ಯಾವುದೇ ಭಾಗದಲ್ಲಾದರೂ ಇರಲಿ, ನಾವು ಭಯೋತ್ಪಾದನೆಯನ್ನ ಬೆಳೆಯಲು ಬಿಡೋದಿಲ್ಲ. ಆ ಭಯೋತ್ಪಾದಕರನ್ನೆಲ್ಲ ಸದೆಬಡಿಯುತ್ತೇವೆ. ಒಂದು ಕೂಡ ಭಯೋತ್ಪಾದನೆಯ ಬೇರುಗಳು ನಮ್ಮಲ್ಲಿ ಉಳಿಯಬಾರದು. ಬುಡ ಸಮೇತ ಮೂಲೋಚ್ಚಾಟನೆ ಮಾಡುತ್ತೇವೆ. ಭಯೋತ್ಪಾದನೆಯ ವಿರುದ್ಧ ಭಾರತ ನಡೆಸುತ್ತಿರುವ ಈ ನಿರ್ಣಾಯಕ ಹೋರಾಟದಲ್ಲಿ ನಮ್ಮೊಂದಿಗೆ 140 ಕೋಟಿ ಭಾರತೀಯರು ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿನ ನಾಯಕರು ಹಾಗೂ ಸಮುದಾಯ ಗಟ್ಟಿಯಾಗಿ ಬೆಂಬಲಕ್ಕೆ ನಿಂತಿದೆ. ಅಮಾಯಕ ಪ್ರವಾಸಿಗರ ಸಾವಿಗೆ ನ್ಯಾಯ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಇಡೀ ದೇಶಕ್ಕೆ ನೋವಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಬಲಿಯಾಗಿರುವವರನ್ನ ನಾನು ಸ್ಮರಿಸಿ ಅವರಿಗೆ ಗೌರವಿಸುತ್ತೇನೆ. ಈ ದುಃಖ ಕೇವಲ ನೊಂದ ಕುಟುಂಬಗಳದ್ದು ಮಾತ್ರ ಅಲ್ಲ, ಇಡೀ ದೇಶ ಅನುಭವಿಸುತ್ತಿರುವ ಶೋಕವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಈ ಭಯೋತ್ಪಾದನೆಯ ವಿರುದ್ಧ ಕಠಿಣ ಹೆಜ್ಜೆ ಇಡಲಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಉಗ್ರವಾದವನ್ನ ಬೆಂಬಲಿಸುವುದಿಲ್ಲ. ಹುಡುಕಿ ಶಿಕ್ಷೆ ನೀಡುತ್ತೇವೆ ಎಂದು ಗುಡುಗಿದ್ದಾರೆ. ಹೋರಾಟ ಇನ್ನೂ ಮುಗಿದಿಲ್ಲ. 90ರ ದಶಕದಿಂದಲೂ ಕಾಶ್ಮೀರದಲ್ಲಿನ ಭಯೋತ್ಪಾದನೆಯ ವಿರುದ್ಧ ನಮ್ಮ ಹೋರಾಟಗಳು ನಡೆಯುತ್ತಲೇ ಇದೆ. ಆದರೆ ಆ ಹೋರಾಟ ಇನ್ನೂ ಮುಗಿದಿಲ್ಲ, ಇನ್ನಷ್ಟು ಜೋರಾಗುತ್ತಿದೆ. ಈ ಭಯೋತ್ಪಾದಕರಿಗೆ ನಿಜವಾದ ಶಿಕ್ಷೆ ಹೇಗಿರುತ್ತದೆ ಎಂದು ನಾವು ತೋರಿಸುತ್ತೇವೆ ಎಂದು ಅಮಿತ್ ಶಾ ಕಿಡಿಕಾರಿದ್ದಾರೆ. ಎಚ್ಚರಿಕೆ ನೀಡಿದ್ದ ಮೋದಿ. ಬಿಹಾರದಲ್ಲಿ ಭಯೋತ್ಪಾದಕರಿಗೆ ಎಚ್ಚರಿಕೆ ನೀಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ಘಟನೆಯನ್ನ ಖಂಡಿಸಿದ್ದರು. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದರು. ಈ ದಾಳಿಯು ಭಯೋತ್ಪಾದಕರ ಹತಾಶೆಯ ಪ್ರತಿಬಿಂಬವಾಗಿದೆ. ವಿಶೇಷವಾಗಿ ಕಾಶ್ಮೀರ ಶಾಂತಿಯತ್ತ ಮರಳುತ್ತಿರುವಾಗ ಸಮೀಪದ ಶತ್ರುಗಳು ಈ ಪ್ರಗತಿಯನ್ನ ಸಹಿಸಲಿಲ್ಲ. ಈ ಭೀಕರ ದಾಳಿಯನ್ನ ಖಂಡಿಸಿ ವಿಶ್ವ ನಾಯಕರು ಕರೆಗಳು, ಪತ್ರಗಳು ಮತ್ತು ಸಂದೇಶಗಳ ಮೂಲಕ ತಮ್ಮನ್ನು ಸಂಪರ್ಕಿಸಿದ್ದಾರೆ. ಭಯೋತ್ಪಾದನೆಯ ವಿರುದ್ಧ ಭಾರತ ಹೋರಾಟದಲ್ಲಿ ಇಡೀ ಜಗತ್ತು 1.4 ಬಿಲಿಯನ್ ಭಾರತೀಯರೊಂದಿಗೆ ನಿಂತಿದೆ. ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಕುಟುಂಬಗಳಿಗೆ ನ್ಯಾಯ ಸಿಗುತ್ತದೆ ಮತ್ತು ದಾಳಿಯ ಹಿಂದಿನ ಅಪರಾಧಿಗಳು ಮತ್ತು ಮಾಸ್ಟರ್ ಮೈಂಡ್ಗಳು ಕಠಿಣ ಶಿಕ್ಷೆಯನ್ನ ಎದುರಿಸಬೇಕಾಗುತ್ತದೆ ಎಂದು ಮೋದಿ ಹೇಳಿದ್ದರು. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.